ಚಿಂಪಾಂಜಿನ ತಗೊಂಬಂದು ಇವ್ರು ಸಾಕಿದ್ದಕ್ಕೆ ಅದ್ ಮಾಡಿದ್ದೇನು ಗೊತ್ತಾ? ಈ ಚಿಂಪಾಂಜಿ 1995 ಹುಟ್ಟಿರುತ್ತೆ. ಇದನ್ನ ಸ್ಯಾಂಡ್ರಾ ಮತ್ತೆ ಅವರ ಗಂಡ ಜೆರೋಮ್ ಹೆರಾಲ್ಡೋ ತಗೊಂಬಂದು ಸಾಕ್ತಾರೆ. ಆ ಚಿಂಪಾಂಜಿಗೆ ಟ್ರಾವಿಸ್ ಅಂತ ಸಹ ಹೆಸರಿಟ್ಟಿರ್ತಾರೆ. ಮಗುನ ಯಾವ ತರ ಸಾಕ್ತಾರೋ ಅದೇ ರೀತಿ ಅದನ್ನ ಸಾಕಿದ್ರು. ಅದು ಬಟ್ಟೆಗಳನ್ನ ಹಾಕೊಳ್ತಾ ಇತ್ತು, ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ತಾ ಇತ್ತು, ಸಿಸ್ಟಮ್ ವರ್ಕ್ನ ಮಾಡ್ತಾ ಇತ್ತು. ಅಷ್ಟೇ ಯಾಕೆ, ಪೆಪ್ಸಿಗಳಂತಹ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅದು ಆಕ್ಟ್ ಮಾಡಿದೆ. 2003 ಒಂದಿನ ಅವರು ಆ ಚಿಂಪಾಂಜಿನ ಕರ್ಕೊಂಡು ಹೊರಗಡೆ ಹೋಗಿರ್ತಾರೆ. ಆ ಚಿಂಪಾಂಜಿ ಆ ಕಾರಿಂದ ಎಸ್ಕೇಪ್ ಆಗಿ ಸ್ವಲ್ಪ ಗಂಟೆಗಳ ಕಾಲ ಅವ್ರಿಗೆ ಕಾಣಿಸ್ದಿರ ಆಗಿರುತ್ತೆ. ಆ ಸ್ವಲ್ಪ ಗಂಟೆಗಳಲ್ಲೇ ಜನಗಳಿಗೆ ತುಂಬಾನೇ ತೊಂದರೆ ಕೊಟ್ಟಿರುತ್ತೆ ಆ ಚಿಂಪಾಂಜಿ. ಬಟ್ ಪ್ರಾಣಿ ಸಂರಕ್ಷಣಾಧಿಕಾರಿಗಳು ಯಾರಿದ್ದಾರೆ ಅವ್ರು ಅದನ್ನ ತಗೊಂಬಂದು ಮತ್ತೆ ಇವ್ರ ಹತ್ರ ಕೊಟ್ಟು, ಈ ತರ ಡೇಂಜರಸ್ ಪ್ರಾಣಿಗಳನ್ನ ಸಾಕೋದ್ರಿಂದ ತುಂಬಾ ತೊಂದರೆಗಳಿರುತ್ತೆ, ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಬಟ್ ಆ ಫ್ಯಾಮಿಲಿ ಅವ್ರು ಅದನ್ನ ನಾರ್ಮಲ್ ಆಗಿ ತಗೊಂಡು ಅದನ್ನ ಬಿಟ್ಟಿರ್ತಾರೆ. 16 ಫೆಬ್ರವರಿ 2009 ಸ್ಯಾಂಡ್ರಾ ಹೆರಾಲ್ಡೋ ಅವರ ಫ್ರೆಂಡ್ ಚಾರ್ಲಾ ನ್ಯಾಶ್ನ ಚಿಂಪಾಂಜಿನ ಕೇಜ್ ಒಳಗಡೆ ಆಗ್ಬೇಕು ಅಂತ ಸಪೋರ್ಟ್ಗೆ ಕರೆದಿರ್ತಾಳೆ. ಚಾರ್ಲಾ ನ್ಯಾಶು ಸ್ಯಾಂಡ್ರಾ ಅವರ ಮನೆ ಹತ್ರ ಎಂಟರ್ ಆಗ್ತಾ ಇದ್ದಾಗಲೇ ಸ್ಯಾಂಡ್ರಾ ಹೆರಾಲ್ಡೋ 911ಗೆ ಕಾಲ್ ಮಾಡಿ ಏನ್ ಹೇಳ್ತಾಳೆ ಅಂತ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. What's the problem there? What's the problem with your friend? What's the problem with your friend? I need to know. ಚಾರ್ಲಾ ನ್ಯಾಶ್ ಎಂಟರ್ ಆಗ್ತಾ ಇದ್ದಾಗಲೇ ಈ ಚಿಂಪಾಂಜಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಕೈಗಳು, ತುಟಿಗಳು, ಮೂಗು, ಅವರ ಕಣ್ಣು ರೆಪ್ಪೆಗಳ ಸಮೇತವಾಗಿ ಕಿತ್ತು ಬಿಸಾಕಿರುತ್ತೆ. ಈ ಇಮೇಜಲ್ಲಿ ನೀವು ನೋಡ್ಬೋದು ಯಾವ ಥರ ಅಟ್ಯಾಕ್ ಮಾಡಿದೆ ಅಂತ. ಚಾರ್ಲಾ ಹೆರಾಲ್ಡೋ ಪೊಲೀಸರಿಗೆ ಕಾಲ್ ಮಾಡಿದ್ದಾದ್ಮೇಲೆ ಪೊಲೀಸರು ಸಹ ಅಲ್ಲಿಗೆ ಎಂಟರ್ ಆಗ್ತಾರೆ. ಆ ಚಿಂಪಾಂಜಿ ಆ ಪೊಲೀಸ್ ಮೇಲೇನೂ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಅವಾಗಲೇ ಈ ಪೊಲೀಸು ಗನ್ನ ತಗೊಂಡು ಶೂಟ್ ಮಾಡಿ ಅದನ್ನ ಸಾಯಿಸ್ತಾರೆ. ಇದನ್ನ ಕೇಳಿದ್ದಾದ್ಮೇಲೆ ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗಲೇ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ತೋರಿಸಿ. ಥ್ಯಾಂಕ್ ಯು.